ನಮಸ್ಕಾರ ಎಲ್ಲರಿಗೂ. ಆಫ್ಟರ್ ಲಾಂಗ್ ಟೈಮ್ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಯೂಟ್ಯೂಬ್ ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ 2-3 ದಿನದಿಂದ ಯಾವುದೇ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ರೀಸೆಂಟಾಗಿ ಇಂಡಿಯಾ ಟೆಸ್ಟ್ನಲ್ಲಿ ಪರ್ತ್ನಲ್ಲಿ ಜಯ ಸಾಧಿಸಿದೆ. ಅದ್ರ ಬಗ್ಗೆ ಮಾತಾಡಬೇಕು. ರೀಸೆಂಟಾಗಿ IPL ಆಕ್ಷನ್ ಕೂಡ ಬಂದಿದೆ. ಯಾರ್ಯಾರು ಯಾವ್ಯಾವ ಥರ ಪ್ಲೇಯರ್ಸ್ನ ಬೈ ಮಾಡಿದ್ದಾರೆ, ಯಾವ್ಯಾವ ಟೀಮ್ ಯಾವ ಥರ ಇದೆ, ಅದ್ರ ಬಗ್ಗೆ ಮಾತಾಡಬೇಕು. ನಮ್ಮ RCB ಅವರು ಮಾಡಿರುವಂಥ ಬೈಗಳು ಯಾವ ಥರ ಇದೆ, ಪ್ರತಿ ಸಲ ಮಾಡಿರೋ ತಪ್ಪನ್ನೇ ಈ ಸಲನೂ ಮಾಡಿದಾರಾ, ಅಥವಾ ಈ ಸಲ ಬೇರೆ ಏನಾದರೂ ಸ್ಟ್ರಾಟಜಿಕಲ್ ಬೈಗಳನ್ನ ಮಾಡಿದಾರಾ, ಯಾವ ಥರ ಇದೆ ಟೀಮು, ಈ ಟೀಮು ಕಪ್ ಗೆಲ್ಲುತ್ತಾ ಅಥವಾ ಈ ಸಲಿನೂ ಕಪ್ ಗೋತಾ ಹೋಗುತ್ತಾ. ಸದ್ಯ ಇವತ್ತು ಆಸ್ಟ್ರೇಲಿಯಾ ಟೆಸ್ಟ್ ಬಗ್ಗೆ ಮಾತಾಡೋಣ, ಬಾಟಲ್ ಟ್ರೋಫಿ ಬಗ್ಗೆ ಮಾತಾಡೋಣ. ಮೊದಲನೇ ಟೆಸ್ಟು ಆಸ್ಟ್ರೇಲಿಯಾ ಪರ್ತ್ನಲ್ಲಿ ಆಡಿದ್ದು. ಮೊದಲನೇ ಇನ್ನಿಂಗ್ಸಲ್ಲಿ ಇಂಡಿಯಾ ಕಳಪೆ ಬ್ಯಾಟಿಂಗ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಕಡೆ ಆಸ್ಟ್ರೇಲಿಯಾದ ಕೂಡ ಅದೇ ಥರ ಬ್ಯಾಟಿಂಗ್ ಆಡಿದ್ದು. ರಿಷಬ್ ಪಂತ್ ಮತ್ತು ನಿತೀಶ್ ರೆಡ್ಡಿ ಅವರ ಕಾಂಟ್ರಿಬ್ಯೂಷನಿಂದ 150ವರೆಗೂ ಇಂಡಿಯಾ ಹೋಯ್ತು ಅಂತ ಹೇಳ್ಬೋದು. ಅವರ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಡಿಯಾ ಆಡಿರುವಂಥ ಬ್ಯಾಟಿಂಗು, ರಾಹುಲ್ ಮತ್ತು ಜೈಸ್ವಾಲ್ ಅವರು ಮತ್ತು ಬಂದಂಥ ಪಾರ್ಟ್ನರ್ಶಿಪ್ಪು ಒನ್ ಆಫ್ ದ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಕರೆಸ್ಕೊಳ್ಳುವಂಥ ಪಾರ್ಟ್ನರ್ಶಿಪ್ ಆಯಿತು ಅದು. ಜೈಸ್ವಾಲ್ ಅವರು ಯಾವ ಥರ ಬಿಗ್ ಇನ್ನಿಂಗ್ಸ್ ಕಟ್ತಾರೆ, ಅವರು ಒಂದು ಸಲ 100 ಆದರೆ ವಿಕೆಟ್ ಒಪ್ಸಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ಈ ಟೆಸ್ಟಲ್ಲಿ 160ವರೆಗೂ ಹೋಗ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. 1 ಫಾಲ್ ಶಾಟಿಂದ ಅವರು ವಿಕೆಟ್ನ ಒಪ್ಪಿಸಿದ್ದಾರೆ. ಬಿಟ್ಟರೆ ಆ ಟೆಸ್ಟ್ನಲ್ಲೂ ಅವರು 200ವರೆಗೂ ಹೋಗೋ ಸಾಧ್ಯತೆ ಇತ್ತು. ರಾಹುಲ್ ಅವರು 77ಗೆ ಔಟ್ ಆಗ್ತಾರೆ. ಸ್ವಲ್ಪ ಬೇಜಾರಾಯಿತು. ಅವ್ರಿಗೆ ಒಳ್ಳೆ ಚಾನ್ಸ್ ಇತ್ತು 100ವರೆಗೂ ಮಾಡ್ಕೊಂಡು ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಇನ್ನು ಥರ್ಡ್ ಹೈಲೈಟ್ ಅಂದರೆ ಈ ಟೆಸ್ಟಲ್ಲಿ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಮತ್ತೆ ಟೆಸ್ಟ್ನಲ್ಲಿ ಕಮ್ ಬ್ಯಾಕ್ ಆಗಿದ್ದಾರೆ. 81st ಸೆಂಚುರಿನ ಹೊಡೆದ್ಬಿಟ್ಟು 30ನೇ ಟೆಸ್ಟ್ ಸೆಂಚುರಿನ ಬಾರಿಸಿರೋದು ಅವರು ಈ ಟೆಸ್ಟ್ನಲ್ಲಿ. ಅದು ಪರ್ತ್ನಲ್ಲಿ 2 ಇನ್ನಿಂಗ್ಸಲ್ಲೂ ಬೌಲಿಂಗಲ್ಲಿ ಬೂಮ್ರಾದೇ ಹಾವಳಿ. ಬೂಮ್ರಾ, ಸಿರಾಜ್, ಹರ್ಷಿತ್ ರಾಣಾ ಅವರು ಮಾಡಿದಂಥ ಸ್ಪೆಲ್ಗಳು. ಬೂಮ್ರಾಗೆ ಮ್ಯಾನ್ ಆಫ್ ದಿ ಸೀರೀಸ್ ಕೊಡೋದ್ರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಯಾಕಂದರೆ ಕ್ಯಾಪ್ಟನ್ಸಿಲೇ ಆಯಿತು, ಬೌಲಿಂಗಲ್ಲೇ ಆಯಿತು, ಕೆಲಸನ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸೀರೀಸ್ ಡಿಸೆಂಬರ್ 6ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ ಮತ್ತೆ ಅವ್ರ ಬಗ್ಗೆ ವಿಡಿಯೋ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋ.